ಇಂಜೆಕ್ಷನ್ ತಗೊಳ್ಳೋರು ಬನ್ನಿ. ರೋಗ ಕ್ಯಾನ್ಸರ್ ಆಗ್ಬಾರ್ದು ಅಂತ ಈ ಇಂಜೆಕ್ಷನ್ ಹಾಕೋರ್. ನನ್ನ ಹೆಸರು ತಸ್ಕಿನ್ ಅಂತ. ಈ ಇಂಜೆಕ್ಷನ್ ಮುಂದೆ ತೊಂದರೆ ಆಗ್ಬಾರ್ದು ಅಂತ ಕೊಟ್ಟವ್ರು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಏನಂತಂದ್ರೆ ನಾವು ಸಾಕಷ್ಟು ಹೆಣ್ಣು ಮಕ್ಕಳ ಆರೋಗ್ಯದ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಹಿರಿಯ ನಾಗರಿಕರು ಇರ್ತೀರಾ, ಹಿರಿಯ ನಾಯಕರುಗಳು ಇರ್ತೀರಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅವರು ಮುಂದೆ ಬಂದು ಈ ರೀತಿಯಾದಂಥ ಸ್ಪಾನ್ಸರ್ಸ್ಗಳನ್ನ ಮಾಡಿದಾಗ ತುಂಬ ಕೆಲವರಿಗೆ 2,000 ಈಗಾಗಲೇ ಅದು ವ್ಯಾಕ್ಸಿನೇಷನ್ ಇದೆ. ಅದನ್ನು ಯಾರು ಭರಿಸ್ಲಿಕ್ಕೆ ಆಗೋದಿಲ್ವೋ ಅಂಥವ್ರಿಗೆ ಒಬ್ಬೊಬ್ರು ಒಂದೊಂದು ಮಗುನ ದತ್ತು ತಗೊಂಡ್ರೂ ಸಾಕು, ನಮ್ಮ ಈ ಲಸಿಕಾ ಕಾರ್ಯಕ್ರಮ ಅಭಿಯಾನ ಯಶಸ್ವಿ ಆಗುತ್ತೆ. ಕೊರಳ ಕ್ಯಾನ್ಸರ್ ಅಂತಾರಲ್ಲ, ಅದಕ್ಕೆ ಹಲವಾರು ಮಹಿಳೆಯರು ತಮ್ಮ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಸಾವನ್ನಪ್ತಾ ಇದ್ದಾರೆ. ಪ್ರತಿ 7-8 ನಿಮಿಷಕ್ಕೆ ಒಬ್ಬ ಮಹಿಳೆ ಹಂಗೆ ಪ್ರತಿದಿನ 200 ಮಹಿಳೆಯರು ನಮ್ಮ ದೇಶದಲ್ಲಿ ಸಾವನ್ನಪ್ತಾ ಇದ್ದಾರೆ. ಸೊ ಇದು ಈ ಒಂದು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಬಹುದಾದಂಥ ಕ್ಯಾನ್ಸರ್. ಯಾವ ಕ್ಯಾನ್ಸರ್ನ ನಾವು ಇಷ್ಟೊಂದು ನಿಖರವಾಗಿ ನಾವು ಕಂಪ್ಲೀಟ್ ಆಗಿ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಸರ್ವೈಕಲ್ ಕ್ಯಾನ್ಸರ್ನ ನಾವು 100% ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತೀವಿ. ವಯಸ್ಸಿನವರೆಗಿನ ಹೆಣ್ಣುಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಚುಚ್ಚುಮದ್ದನ್ನು ನೀಡಲಾಗ್ತದೆ. ವಿಶೇಷವಾಗಿ ಹೆಣ್ಣುಮಕ್ಕಳು ಗರ್ಭಕೋಶ ಮತ್ತು ಸ್ತನ ಕ್ಯಾನ್ಸರ್ನಿಂದ ತೊಂದರೆಗೆ ಒಳಪಡ್ತಾರೆ. ಆ ಬಡ ಮತ್ತು ಮಧ್ಯಮ ವರ್ಗದವರು ಸಾಲ ಸೋಲ ಮಾಡಿಕೊಂಡು ಮನೆ ಹಾಳಾಗ್ತಾರೆ. ಆ ದಿಸೆಯಲ್ಲಿ ಈ ಒಂದು ಲಸಿಕೆಯನ್ನು ಕೊಡೋದ್ರ ಮೂಲಕ ನಮ್ಮ ಹೆಣ್ಣುಮಕ್ಕಳ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.